ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೊಪ್ಪಳ ಜಿಲ್ಲೆಯಲ್ಲಿಯೂ ಕೂಡ ತೀವ್ರವಾದಂತಹ ಮಳೆಯಾಗ್ತಾ ಇದೆ. ಮಳೆಯ ಪರಿಣಾಮವಾಗಿ ಅಲ್ಲಿನ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮಳೆಯ ಅಬ್ಬರಕ್ಕೆ ರಸ್ತೆಗಳೆಲ್ಲವೂ ಕೂಡ ಕೆರೆಯಂತಾಗಿದೆ. ರಸ್ತೆ ತುಂಬಿ ಮಳೆಯ ನೀರು ಹರಿತಾ ಇದೆ. ರಸ್ತೆಯಲ್ಲಿ ನೀರು ನಿಂತು ಜನಜೀವನ ತತ್ತರಿಸಿ ಹೋಗಿದೆ, ಅಸ್ತವ್ಯಸ್ತಗೊಂಡಿದೆ. ಒಟ್ಟಾರೆಯಾಗಿ ಮಳೆಯ ಅಬ್ಬರಕ್ಕೆ ವಾಹನ ಸವಾರರು ಕೂಡ ಅದೇ ಮಳೆಯ ನೀರಿನಲ್ಲಿ ಕೆರೆಯಂತಾದ ರಸ್ತೆಯಲ್ಲಿ ತಮ್ಮ ವಾಹನದ ಮೂಲಕ ಸಾಗಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆ ರೀತಿಯಾಗಿ ಅಲ್ಲಿ ವರುಣ ಆರ್ಭಟಿಸಿದ್ದಾನೆ. ಇನ್ನು ಮಳೆ ಅಬ್ಬರಕ್ಕೆ ವಾಹನ ಸವಾರರಿಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಕಾರಟಗಿ ಪಟ್ಟಣದಲ್ಲಿ ಮಳೆರಾಯ ಈ ರೀತಿಯಾಗಿ ಅಬ್ಬರಿಸಿದ್ದಾನೆ. ರಾತ್ರಿ ಬೆಳಗ್ಗೆಯೂ ಕೂಡ ಬಹಳಷ್ಟು ಮಳೆಯಾಗ್ತಾ ಇದೆ. ಮಳೆಯ ಅಬ್ಬರಕ್ಕೆ ಆ ರಸ್ತೆಗಳು ಯಾವ ರೀತಿಯಾಗಿದೆ ಅನ್ನುವಂಥ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಆ ಕತ್ತಲಿನಲ್ಲಿ ವಾಹನ ಸವಾರರು ಅದೇ ಮಳೆಯ ನೀರು ರಸ್ತೆಯಲ್ಲಿ ಏನು ನಿಂತಿದೆ ಅದರಲ್ಲೇ ಹೋಗಬೇಕಾಗಿದೆ. ಆಟೋಗಳಾಗಿರಬಹುದು, ಬೈಕ್, ಬಸ್ ಎಲ್ಲವೂ ಕೂಡ ಅದೇ ದಾರಿಯಲ್ಲಿ ಹೋಗ್ತಾ ಇರೋದ್ರಿಂದ ಬಹಳಷ್ಟು ಸಮಸ್ಯೆಯನ್ನು ಇದೀಗ ವಾಹನ ಸವಾರರು ಕೂಡ ಎದುರಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಜನಜೀವನ ಅನ್ನೋದು ಈ ಒಂದು ಮಳೆಯಿಂದಾಗಿ ಅಸ್ತವ್ಯಸ್ತಗೊಂಡಿದೆ. ಮಳೆಯ ಅಬ್ಬರಕ್ಕೆ ಬಹಳಷ್ಟು ಸಮಸ್ಯೆಗಳು ಕೂಡ ಸೃಷ್ಟಿ ಆಗಿದೆ. ಕೊಪ್ಪಳ ಜಿಲ್ಲೆಯೇ ಸೇರಿದಂತೆ ಹಲವೆಡೆ ಆ ಭಾಗದಲ್ಲಿ ಬಹಳಷ್ಟು ಮಳೆಯಾಗ್ತಾ ಇದೆ. ಇನ್ನು ಕೊಪ್ಪಳ ಸೇರಿದಂತೆ ಕರಾವಳಿ ಮಲೆನಾಡಿನ ಕಡೆ ಕೂಡ ಇನ್ನೂ ಒಂದು 8 ದಿನಗಳ ಕಾಲ ಮಳೆಯಾಗುವಂತ ಮುನ್ಸೂಚನೆಯನ್ನು ಈಗ ಹವಾಮಾನ ಇಲಾಖೆ ನೀಡಿರೋದ್ರಿಂದ ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಇನ್ನು ಮಳೆಯಾಗುವಂತಹ ಸಂದರ್ಭದಲ್ಲಿ ಹೊರಗೆ ಹೋಗದಂತೆ ಕೆಲವೊಂದಿಷ್ಟು ಎಚ್ಚರಿಕೆಯ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಿ ಅಂತ ಹೇಳಿ ಈಗ ಹವಾಮಾನ ಇಲಾಖೆ ನೀಡಿದೆ. ಮೊದಲನೇ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ನೀರು ನಿಂತಿದೆ. ಅದೇ ನೀರಿನಲ್ಲಿ ಬೈಕ್ ಹಾಗೆ ಕಾರಿನಲ್ಲಿ ವಾಹನ ಸವಾರರು ತೆರಳುತ್ತಾ ಇದ್ದಾರೆ ಅಂತ ಹೇಳಿ. ಇನ್ನು ಸಾಕಷ್ಟು ಸಮಸ್ಯೆಗಳಾಗುವಂತಹ ಸಾಧ್ಯತೆಗಳಿರೋದ್ರಿಂದ ಅದೆಷ್ಟೇ ಕಟ್ಟುನಿಟ್ಟಿನ ಕ್ರಮವನ್ನ ವಹಿಸಿದ್ರೂ ಕೂಡ ಸಮಸ್ಯೆ ಮಾತ್ರ ಮುಕ್ತಿ ಹಾಡೋದಕ್ಕಾಗಲಿಲ್ಲ ಅಂತ ಹೇಳಿ, ಆಗ್ತಾ ಇಲ್ಲ ಅಂತ ಹೇಳಿ ಅಲ್ಲಿನ ಜನರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಮಳೆಗಾಗಿ ನಿಂತಿರುವಂತಹ ನೀರು ಏನಿದೆ ಅದನ್ನ ತೆರವು ಮಾಡೋದು ಕೂಡ ಆಗ್ತಾ ಇಲ್ಲ. ಆ ಒಂದು ಭಾರಿ ಪ್ರಮಾಣದಲ್ಲಿ ಕೊಪ್ಪಳ ಸುತ್ತಮುತ್ತಲಿನ ಭಾಗಗಳಲ್ಲಿ ಧಾರಾಕಾರವಾಗಿ ವರುಣರಾಯ ಅಬ್ಬರಿಸಿದ್ದಾನೆ. ಮಳೆಯ ಅಬ್ಬರಕ್ಕೆ ರಸ್ತೆಗಳ ಸ್ಥಿತಿಯೂ ಕೂಡ ಈ ರೀತಿ ಆಗ್ತಾ ಇದೆ. ರಸ್ತೆ ತುಂಬಿ ಮಳೆಯ ನೀರು ಎಲ್ಲೆಡೆಯೂ ಕೂಡ ಹರಿತಾ ಇದೆ. ರಾತ್ರಿ ಹಗಲು ಸೇರಿದಂತೆ ನಿರಂತರವಾಗಿ ಕೊಪ್ಪಳ ಸುತ್ತಮುತ್ತಲಿನ ಭಾಗಗಳಲ್ಲಿ ಮಳೆಯಾಗ್ತಾ ಇರೋದ್ರಿಂದ ಜನರಿಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಶಾಲಾ ಕಾಲೇಜು ಮಕ್ಕಳು ತಾವು ಶಾಲೆಗೆ ಹೋಗೋದಕ್ಕೂ ಕೂಡ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಮನೆಯಿಂದ ಹೊರಗೆ ಬಂದರು ಅಂತ ಹೇಳಿದ್ರೆ ರಸ್ತೆ ಫುಲ್, ಹಾಗೆ ಮನೆಯ ಸುತ್ತಮುತ್ತಲೂ ಕೂಡ ನೀರು ನಿಂತಿದೆ. ಕೊಪ್ಪಳ ಭಾಗದಲ್ಲಿ ಒಟ್ಟಾರೆಯಾಗಿ ಜನರು ಎಚ್ಚೆತ್ತುಕೊಳ್ಬೇಕಾಗಿದೆ. ಬೈಕು ಅಲ್ಲಿ ದಾರಿಯಿಂದ ಹೋಗ್ಬಿಟ್ಟು